ಕರುಪು ಕೊನೆಗೂ ಕೂಡ ಫಸ್ಟ್ ಸಿಂಗಲ್ ಲಾಂಚ್ ಆಗಿದೆ. ತುಂಬ ಅಂದರೆ ತುಂಬ ನಾನಂತೂ ಪರ್ಸ್ನಲಿ ಈ ಮೂವಿಗೆ ಎಕ್ಸೈಟಿಂಗ್ ಕಾಯ್ತೀನಿ. ಯಾಕಪ್ಪ ಅಂತ ಅಂದರೆ ಟೀಸರ್ ನೋಡಿದಾಗೇ 100% ನನಗಂತೂ ತುಂಬ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಇಷ್ಟ ಆಗಿತ್ತು. ಸೂರ್ಯ ಅವರ ಲುಕ್ ಆಗಲಿ, ಆ ಸ್ವ್ಯಾಗ್ ಆಗಲಿ, ಪ್ರತಿಯೊಂದು ಕೂಡ ತುಂಬಾ ತುಂಬ ಶೇಡ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಟೀಸರ್ ನೋಡಿದಾಗೆ ಆ ರೇಂಜಿಗೆ ಫೀಲ್ ಆಗಿತ್ತು. ಗಾಡ್ ಮೋಡ್ ಸಾಂಗ್ ಲಾಂಚ್ ಆಗಿದೆ. ತುಂಬ ಯಾವ ರೇಂಜಿಗೆ ನಾವು ನೆಕ್ಸ್ಟ್ ಲೆವೆಲ್ಗೆ ಗಾಡ್ ಮೂಡ್ಗೆ ಹೋಗ್ತೀವಿ ಅಂತ ನೋಡೋಣ. ಸಾಯಿ ಅಭಿನಯಕರ್ ಅವರು ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ತಾ ಇರೋದು. ನನಗೆ ಟೀಸರಲ್ಲಿ ಲಿಟ್ರಲಿ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಬ್ಯಾಕ್ಗ್ರೌಂಡ್ ಸ್ಕೋರು. ಆದರೆ ಯಾಕೆ ಜನ ಆ ರೇಂಜಿಗೆ ಈ ಸಾಂಗ್ ಅಂದರೆ ಟೀಸರಲ್ಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರೋದನ್ನ ಇಷ್ಟಪಡಲಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಯಾಕೆ ಅಂತಂದರೆ ನನಗಂತೂ ಪರ್ಸನಲಿ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಡೂಡ್ ಮೂವಿಲೂ ಕೂಡ ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್. ನನಗಂತೂ ಒಂದು ರೇಂಜಿಗೆ ಅವರು ಈಗಿರೋ ಏಜಲ್ಲೇ ಸಕ್ಕತ್ತಾಗಿ ಕೊಡ್ತವ್ರೆ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಲಿಟ್ರಲಿ ಕ್ರೇಜಿ ಲೆವೆಲ್ ಅಂತ ಅನಿಸುತ್ತೆ. ನೋಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಕರುಪು ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ನಾನಂತೂ ಗಾಡ್ ಮೋಡ್ಗೆ ಹೋಗ್ತೀವ ಅಥವಾ ಕೆಳಿಗೆ ಹೋಗ್ತೀವ ನೋಡೋಣ. ಯಾರ್ಯಾರಿಗೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋದ್ರಲ್ಲೂ ನಾವು ಇನ್ನೂ ನಮಗೆ ತುಂಬ ಅಂದರೆ ತುಂಬ ಮೋಟಿವೇಶನ್ ಸಿಗುತ್ತೆ ನಮಗೆ ವಿಡಿಯೋ ಮಾಡೋಕ್ಕೆ. ಸೊ ಆರ್ಟ್ಫುಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಅಭಿನಯಕರ್ ಅವ್ರ ಸ್ಟೈಲ್ ಇದು. ಫುಲ್ಲು ಫೋರ್ಸ್ ಆಗಿ ಬರ್ತಾ ಇದ್ರೆ ಸಾಂಗ್ ಮಧ್ಯದಲ್ಲಿ ಸ್ಲೋ ಮೂವ್ ಬರೋದು. ಸಕ್ಕದ ಸೆಟ್ ಆಗ್ತಾ ಇತ್ತು ಲುಕ್ ಮಾತ್ರ. ಈ ಲುಕ್ ಅಲ್ಲಿ ನೋಡೋಣ ಅಂತ ತುಂಬಾ ದಿವಸದಿಂದ ಕಾಯ್ತಿದ್ದಂತ ಫ್ಯಾನ್ಸ್ಗೆ Hey!
ಸಾಂಗ್ ಅಂತೂ ಸಾಯಿ ಅಭಿನಯಕರ್ ಅವರು ಚೆಚ್ಚಿ ಬಿಸಾಕವ್ರೆ ಅಂತ ಹೇಳ್ತೀನಿ. ಏಕೆ ಅಂತಂದರೆ ಆ ರೇಂಜಿಗಿತ್ತು ಸಾಂಗು. ಲಿಟ್ರಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ನಿಮ್ಮನ್ನ ಸಮಾಧಾನ ಅಂದರೆ ಕೂಲ್ ಡೌನ್ ಮಾಡೋಕ್ಕೂ ಟ್ರೈಯೇ ಮಾಡಿಲ್ಲ. ಅಂದರೆ ಲೋ ಪಿಚ್ಚಿಗೆ ಹೋಗೋಕ್ಕೆ ಆ ರೇಂಜಿಗೆ ಹೈ ಪಿಚ್ಚಲ್ಲಿ ವಾಡ್ದು ಬಿಸಾಕ್ಬಿಟ್ಟಾರ. ಅಂದರೆ ಅವ್ರ ಸ್ಟೈಲ್ ಏನಪ್ಪ ಅಂತಂದರೆ ಈಗ ಒಂಥರ ಫುಲ್ಲು ರಾಗೆ ಹೊಡ್ಕೊಂಡು ಬರ್ತಾಯಿದ್ರೆ ಮಧ್ಯದಲ್ಲಿ ಒಂದು ಸಿಂಪಲಾಗಿ ಲೈಟಾಗಿ ಲೋ ಟ್ಯೂನಲ್ಲಿ ಹೇಳೋ ಅಂಥ ಒಂದು ಶೈಲಿ ಐತೆ. ಡ್ಯೂಡ್ ಮೂವಿಲಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದೇ ಪ್ಯಾಟ್ರನ್ ಇದರಲ್ಲೂ ಫಾಲೋ ಮಾಡೋರೆ. ಆದರೆ ಲಿಟ್ರಲಿ ಈಗಿರೋ ಅವರ ಏಜ್ ಮ್ಯಾಟ್ರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೊಂದು 20 ಏಜ್ ಇದೆ. ಆದರೆ ಯಾವ ರೇಂಜಿಗೆ ಕೊಡ್ತವ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್, ಲಿಟ್ರಲಿ 100% ಬೇರೆ ಲೆವೆಲ್ಗೆ ಮುಂದಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ನೋ ಡೌಟ್ಸ್ ನೆಕ್ಸ್ಟ್ ಲೆವೆಲ್ ಕೊಟ್ಟವ್ರೆ. ಈಗ ಸಾಂಗು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕರುಪು ಅದ್ರ ಜೊತೆಗೆ ಮೇಯ್ನು ಸೂರ್ಯ ಅವರ ಲುಕ್ಕು ಯಾವ ರೇಂಜಿಗಿದೆ ಗುರು, ಮಾಡಿಸಿರೋ ಥರ ಇದೆ. ಆ ರೇಂಜಿಗಿದೆ ಲುಕ್ಕು. ಆ ಲಾಂಗ್ ಆಗಲಿ, ಅದಾದಮೇಲೆ ಅವ್ರು ಹಾಕಿರೋ ಶೇಡ್ಸು, ಆ ಬ್ಲ್ಯಾಕ್ ಇದೇನಪ್ಪ ವೇರ್ ಮಾಡಿರೋದು ಪಂಚೆ ಶರ್ಟ್ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತವ್ರೆ. ನೋಡೋಣ ಇದು ಕಮ್ ಬ್ಯಾಕ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಒಂಥರ ತುಂಬ ಅಂದರೆ ತುಂಬ ಇದರ ಸಕ್ಕದಾಗಿ ಡ್ಯಾನ್ಸ್ ಎಲ್ಲ ಆಡೋರೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ ಸೂರ್ಯ ಅವರು ಫಿಲಮಲ್ಲಿ 100% ಎಲ್ಲರಿಗೂ ಇಷ್ಟ ಆಗ್ತಾರೆ. ಆದರೆ ರಿಯಲ್ ಲೈಫಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಸೂರ್ಯ ಅವರ ಕ್ಯಾರೆಕ್ಟರು ಪರ್ಸ್ನಲಿ. ಅದ್ರ ಜೊತೆಗೆ ನನಗೆ ಕಂಗುವ ತುಂಬ ಅಂದರೆ ತುಂಬ ಮಿಸ್ಟೇಕ್ಸ್ ಇದೆ, ಒಪ್ಕೋತೀನಿ. ಆದರೆ ನನಗಂತೂ ಅದು ಫ್ಲಾಪ್ ಆಗೋವಂಥ ಮೂವಿ ಆಗಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ನಾನು ರಿವ್ಯೂವಲ್ಲೂ ಹೇಳಿದ್ದೆ, ಫ್ಲಾಪ್ ಮಾಡೋ ಅಂಥ ಮೂವಿ ಎಲ್ಲ ಏನಕ್ಕೆ ಫ್ಲಾಪ್ ಮಾಡಿದ್ರು ಅಂತ ನನಗಂತೂ ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ ಒಂಥರ ಬೇರೆ ಥರನೇ ಟ್ರೈ ಮಾಡಿದ್ರು. ಒಂಚೂರು ಪುಷ್ ಕೊಟ್ಟಿದ್ದಿದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ತಿತ್ಕೊಂಡಿರೋರೇನೋ ಅಂತ ಅನಿಸ್ತು. ಯಾಕೆಂದರೆ ತುಂಬ ಎಫರ್ಟ್ಸ್ ಹಾಕಿದ್ರು ಆ ಮೂವಿಗೆ. ಬಿಟ್ಟಾಕಿ ಈಗ ಅದು ಬಿಟ್ಬಿಟ್ಟು ಕರುಪು ಯಾವ ರೇಂಜಿಗಿತ್ತು ಸಾಂಗು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕನ್ನಡದಲ್ಲಿ ರಿವ್ಯೂ ಕೊಡ್ತಾ ಇರೋದಕ್ಕೆ, ನೀವು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.